ಅಂದ್ರೆ ರೂಲ್ಸ್. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತಿದ್ರೆ ಹೇಗೆ? ನಿಯಮ ಎಲ್ರಿಗೂ ಒಂದೇ ಆಗಿರ್ಬೇಕಲ್ವಾ? ಆದ್ರೆ ಇಲ್ಲೊಂದು ಪ್ರತಿಷ್ಠಿತ ಹೋಟೆಲ್ ನಾನು ಈ ಗುಂಪಿಗೆ ಸೇರಲ್ಲ ಅಂತ ರಾಜಾರೋಷವಾಗಿ ಸರ್ಕಾರದ ನಿಯಮ ಬ್ರೇಕ್ ಮಾಡಿ ರಾತ್ರಿ ಹಗಲೆನ್ನದೆ ಸಿಕ್ಕಾಪಟ್ಟೆ ದುಡ್ಡು ಎಣಿಸ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಂಪೈರ್ ಹೋಟೆಲ್ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಹೋಟೆಲ್. ಜನರಿಗೆ ಡಿಫರೆಂಟ್ ಫುಡ್ ನೀಡ್ತಾ ತನ್ನ ಟೇಸ್ಟ್ನಿಂದಲೇ ಖ್ಯಾತಿ ಗಳಿಸಿದ ಹೋಟೆಲ್ ಇದು. ಸದ್ಯ ಇದೇ ಹೋಟೆಲ್ ವಿರುದ್ಧ ರಾಜ್ಯ ಉಪಾಧ್ಯಕ್ಷ ಮತ್ತು ಆಮ್ ಆದ್ಮಿ ಪಕ್ಷದ ಮುಖಂಡ ಗಿರೀಶ್ ಕುಮಾರ್ ನೂತನ ಕಮಿಷನರ್ ದಯಾನಂದ ಅವರಿಗೆ ದೂರು ನೀಡಿದ್ದಾರೆ. ನಗರದಾದ್ಯಂತ ಹೋಟೆಲ್ ಉದ್ಯಮಕ್ಕೆ ರಾತ್ರಿ 1 ಗಂಟೆವರೆಗೂ ಅವಕಾಶವಿದೆ. ಆದರೆ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಮಾತ್ರ ನಗರದಲ್ಲಿ ಸರ್ಕಾರದ ನಿಗದಿತ ಅವಧಿ ಮೀರಿ ಅಂದ್ರೆ ತಡರಾತ್ರಿ 1:30ರಿಂದ ಬೆಳಗಿನ ಜಾವ 3 ಗಂಟೆ ತನಕ ಓಪನ್ ಮಾಡಿ ಬಿಸಿನೆಸ್ ಮಾಡ್ತಿದೆ ಅಂತ ಹೋಟೆಲ್ ಬಿಲ್ ಸಮೇತ ಕಮಿಷನರ್ಗೆ ದೂರು ನೀಡಿದ್ದಾರೆ. ನಗರದೆಲ್ಲೆಡೆ ಇರೋ ಹೋಟೆಲ್ಗಳಿಗೆ ಒಂದು ರೂಲ್ಸ್ ಆದ್ರೆ ಎಂಪೈರ್ ಹೋಟೆಲ್ಗಳಿಗೆ ಯಾಕೆ ಈ ರೂಲ್ಸ್ ಅನ್ವಯವಾಗಲ್ಲ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಾದ್ಯಂತ ಕಮಿಷನರ್ ಆದೇಶ ಇರೋದು ಬಂದು 1 ಗಂಟೆವರೆಗೂ ಎಲ್ಲ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಪಬ್ಸ್ ಆಗಿರ್ಬೋದು, ಉಕ್ಕಾ ಪಾರ್ಲರ್ಗಳಾಗಿರ್ಬೋದು ಇರ್ಬೋದು ಅಂಥದ್ದು. ಬಟ್ ವಿಶೇಷವಾಗಿ ಏನಂತ ಹೇಳಿದ್ರೆ ಎಂಪೈರ್ ಹೋಟ್ಲ ಅಂತ ಹೇಳಿದ್ರೆ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆವರೆಗೂ ತೆರೆದಿರ್ತಾರೆ. ಇದೊಂದು ನಮಗೆ ಭಾಳ ಬೇಜಾರಾದ ತಂದಿರುವಂಥ ವಿಚಾರ ಆಗಿರುತ್ತೆ. ಅದರಿಂದ ಕಮಿಷನರ್ಗೆ ಕಂಪ್ಲೇಂಟನ್ನು ದಾಖಲಿಸಿದ್ದೀವಿ. ಕಂಪ್ಲೇಂಟಲ್ಲಿ ಏನು ದಾಖಲಿಸಿದ್ದೀವಿ, ಕಮಲಹಳ್ಳಿ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಎಣ್ಣೂರು ಭಾಗದಲ್ಲಾಗಿರ್ಬೋದು, ಇದೇ ರೀತಿ ಬೆಂಗಳೂರಾದ್ಯಂತ ಶಿವಾಜಿನಗರ ಆಗಿರ್ಬೋದು ಎಲ್ಲ ಕಡೆಯೂ ಎಂಪೈರ್ ಹೋಟ್ಲ್ ಮಾತ್ರ ಬೆಳಗ್ಗೆ ಸುಮಾರು 3 ಗಂಟೆಯಿಂದ 4 ಗಂಟೆವರೆಗೂ ತೆರೆದಿರ್ತಾರೆ. ಯಾಕೆ ಇವ್ರಿಗೆ ಕಮಿಷನರ್ ಆದೇಶ ಇವ್ರಿಗೇನು ಅಪ್ಲಿಕೇಬಲ್ ಆಗಲ್ವ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿರುತ್ತೆ. ಒಟ್ಟಾರೆ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದು ಠಾಣೆ ಮೆಟ್ಟಿಲೇರೋ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಅದೇನೇ ಇರ್ಲಿ, ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ಅನ್ನೋ ಈ ಧೋರಣೆ ಎಷ್ಟು ಸರಿ? ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿ ನಡೆಸ್ತಿರೋ ಹೋಟೆಲ್ಗಳ ಹಿಂದೆ ಕಾಣದ ಕೈ ಅಡಗಿದ್ಯಾ? ಪೊಲೀಸರು ಯಾಕೆ ಕಣ್ಣಿದ್ದು ಕುರುಡಾಗಿದ್ದಾರೆ ಅನ್ನೋ ಯಕ್ಷ ಪ್ರಶ್ನೆ ಉದ್ಭವಿಸಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.